ಹಿಂಗೆ ಕಾಣ್ತಿದ್ದೀವಿ. ಒಂದು ನಿಮಿಷ ಒಂದು ಸೆಕೆಂಡ್ ಅವ್ರು ನೋಡ್ಕೊಂಡು ಹಾಕೊಂಡು ಹೋಗ್ತಾಯಿದ್ರು. ಏನದು ಪ್ರೊಟೆಕ್ಷನ್ ಮೂಮೆಂಟ್. ಇನ್ವಾಯ್ಸ್ ಏನು ಜೋರಾಗಿ ಕೇಳ್ತೈತೆ, ಮೈಕ್ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಕೆಳಗಡೆ ಇಡಿ, ತಲೆ ಕಣಂಗಿತ್ತು. ಹಾಂ, ನೆಕ್ಸ್ಟು ಎಂತ ಮಾಡೋದು? ಇರು ಫಸ್ಟ್ ಏನಂತ ಮಾಡಿ ಇಯರ್ ಯಾವುದು ಅಂತ ಅಂದರೆ 1976. ಆಮೇಲೆ ಒಂದು ಸೆಕೆಂಡ್ ಗ್ಯಾಪ್ ಕೊಡೋಣ. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಂ, ಆ್ಯಂಡ್ ಇವತ್ತು ನಾವು ನಮ್ಮ ಬೆಂಗಳೂರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದರದ್ದು ಮೊದಲನೇ ಎಪಿಸೋಡ್ ಇದಾಗಿರುತ್ತೆ. ಬ್ಯಾಂಗ್ಳೂರ್ ಡೈರೀಸ್ದು ಫಸ್ಟ್ ಎಪಿಸೋಡ್. ಫಸ್ಟ್ ಎಪಿಸೋಡ್. ಆ್ಯಂಡ್ ಇಲ್ಲಿ ತುಂಬ ಸ್ಪಿರಿಚುವಲ್ ಭಕ್ತರು ಯಾರಾದರೂ ಇದ್ದರೆ ಅಂಥವ್ರಿಗೆ ನೀವು ಈ ಪ್ಲೇಸಿಂದ, ಇವಾಗ ನಾವು ಹೋಗ್ತಿದ್ದೀವಲ್ಲ ಆ ಪ್ಲೇಸಿಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ಇಟ್ ಈಸ್ ಡಿವೈನ್ ಫೀಲ್. ಫಸ್ಟ್ ನಾವು ಬ್ಯಾಂಗ್ಳೂರಲ್ಲಿ ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂತ. ವಿ ಆರ್ ಗೋಯಿಂಗ್ ಟು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ದಟ್ ಈಸ್ ಇಸ್ಕಾನ್. ಇಸ್ಕಾನ್. ಇವಾಗ ನಾವು ಇಸ್ಕಾನ್ಗೆ ಹೋಗ್ತಿದ್ದೀವಿ, ಓಕೆನಾ? ಹಾಂ, ಇಸ್ಕಾನ್ ಅಂದರೆ ಎಂತ ನೆನಪಾಗುತ್ತೆ? ರಾಧಾಕೃಷ್ಣ ಅಂದರೆ ಅದೇ ಒಂದು ಅವರ ಪ್ರೇಮ ಕಥೆ. ವಾವ್, ನೈಸ್ ಸ್ಟೋರಿ. ನನಗೂ ಅಂಥದ್ದೇ ಪ್ರೀತಿ ಮಾಡೋರು ಸಿಗ್ತಾರೆ. ಓಕೆ, ಇಸ್ಕಾನ್ ನೀವು ಹೇಗೆ ಬರ್ಬೋದು ಅಂದರೆ ರೋಡ್ ಅಂದರೆ ಬಸ್ಸಲ್ಲಿ ಬರ್ಬೋದು. ಮೆಟ್ರೋ ಅವೈಲಬಲ್ ಇದೆ. ಗ್ರೀನ್ ಲೈನ್ ಮೆಟ್ರೋ, ಆಟೋನೇ ಸಿಗುತ್ತೆ ಬೇಜಾನು. ಇಸ್ಕಾನ್ ಅಂತ ಹೇಳಿದ್ರೆ ಅಂದರೆ ಆಟೋ ಬೇಕು ಅಂದರೆ ಆಟೋದಲ್ಲಿ ಬರೋರು ಇಲ್ಲೇ ಇಸ್ಕಾನ್ ಮುಂದೆ ಡ್ರಾಪ್ ಮಾಡ್ತಾರೆ. ಬೈ ಮೆಟ್ರೋ ಬರ್ತೀರಾ ಅಂದರೆ ನೀವು ಮಹಾಲಕ್ಷ್ಮಿ ಲೆವೆಟ್ ಅಂದರೆ ಮಹಾಲಕ್ಷ್ಮಿ ಅನ್ನೋ ಮೆಟ್ರೋ ಸ್ಟೇಷನಲ್ಲಿ ನೀವು ಇಳ್ಕೋಬೇಕಾಗತ್ತೆ. ಬಸ್ ಅಂದರೆ ಅದು ಇಸ್ಕಾನ್ ಅಂದರೆ ಸ್ಟಾಪ್ ಮಾಡ್ತಾರೆ. ಇಸ್ಕಾನ್ ಬಸ್ ಸ್ಟಾಪ್ ಇದೆ ಆ್ಯಕ್ಚುಲಿ ಇಲ್ಲಿ. ಹೌದು. ಇವಾಗ ನಾವು ಬೈ ಬಸ್ ಬಂದ್ವಿ. ನಾವು ನಮ್ಮ ಸೈಡ್ ಅಂತ ಅಂದರೆ ಈ ಸೈಡ್ K2 ರೂಟ್ ಇರೋರು ಅಂದರೆ ಶಂಕರ್ ಮಠ, ರಾಜಾಜಿನಗರ, ವಿಜಯನಗರಲ್ಲಿರೋರು, ಈ ಥರ ಬಸವೇಶ್ವರ ನಗರ, ವಿಜಯನಗರ ಥರ ಮೈನ್ ಸಿಟಿ ಅಕ್ಕಪಕ್ಕ ಇರೋರೆಲ್ಲ ಯು ಕ್ಯಾನ್ ಯೂಸ್ K2 ಬಸ್. 1966 ಇಸ್ಕಾನ್ ಫಸ್ಟ್ ಸ್ಥಾಪನೆ ಆಗಿದ್ದು. ಅದು ಸ್ಥಾಪನೆ ಮಾಡಿದವ್ರು ಬಂದು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಯಾವಾಗ? ಬ್ಯಾಂಗ್ಳೂರಲ್ಲಿ 1978 ಫಸ್ಟ್ ಟೈಮ್ ಸ್ಥಾಪನೆ ಮಾಡಿದ್ದು. ಆ್ಯಂಡ್ ಇದ್ರ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಸ್ಕಾನ್ನ ಸ್ಥಾಪಿಸಿರೋ ಮುಖ್ಯ ಉದ್ದೇಶ ಏನಂದರೆ ಶ್ರೀಕೃಷ್ಣನಿಗೋಸ್ಕರ ಎಲ್ರಿಗೂ ಜಗತ್ತಿಗೆ ವರ್ಲ್ಡ್ ವೈಡಲ್ಲಿ ಸಾರಕ್ಕೆ, ಓಕೆನಾ, ಸ್ಥಾಪನೆ ಮಾಡಿದ್ದು. ಎಸ್ಪೆಷಲಿ ಭಗವದ್ಗೀತೆ ಮೂಲಕ ಅಂದರೆ ಏನೇನು ಹೇಳಿದ್ದಾರೆ ಕೃಷ್ಣ ಅದನ್ನೆಲ್ಲ ಹೌದು ಮಾಡಿದ್ದು. ನಾವು ಟೆಂಪಲ್ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಕಾಣಿಸೋದು ಈ ಗೋಲ್ಡ್ ಪ್ಲೇಟೆಡ್ ಸ್ತಂಭ. ದೇವ್ರನ್ನ ಕಣ್ಣು ತುಂಬ್ಕೊಂಡು ಬಂದ್ವಿ. ಹಂಗೆ ಸ್ವಲ್ಪ ಧ್ಯಾನ ಮಾಡಿ ಕೆಳಗಿಳಿದ್ವಿ. ಇವಾಗ ಚೆಂದ ಇತ್ತು, ಬಟ್ ಒಂದು ಮಿಸ್ ಆಯಿತು. ಗುಡ್ ಎನರ್ಜಿನ ರಿಸೀವ್ ಮಾಡ್ಕೊಂಡಿದ್ದೀವಿ. ಫುಲ್ ಪಾಸಿಟಿವ್ ವೈಬ್ಸ್. ಈ ಪ್ರಸಾದ ಎಲ್ಲ ತೊಗೊಳ್ಳೋರು ಇದ್ದರೆ ನೀವು ಪ್ರಸಾದ ತೊಗೋಬೋದು. ಅಂದರೆ ಲಡ್ಡು ಪ್ರಸಾದ ಇರುತ್ತಲ್ಲ, ಅದು 180 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಹಾಕ್ತೀವಿ.
ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಪ್ರಸಾದನ ತೊಗೋಬೋದು. ಮತ್ತು ನೀವು ಇಲ್ಲೇನೇ ಪರ್ಚೇಸ್ ಮಾಡೋಂಗಿದ್ರೆ ಶಾಪಿಂಗ್ ಕೆಳಗಡೆನೇ, ನೀವು ಆ ಕಡೆಯಿಂದ ಬರಬೇಕಾದ್ರೆ ಕೆಳಗಡೆ ರೈಟ್ ಸೈಡ್ ಬಂದರೆ ನೀವು ಶಾಪಿಂಗ್ ಮಾಡ್ಬೋದು. ನಿಮಗೆ ಎಷ್ಟೊಂದು ಐಟಮ್ಸ್ ಸಿಗುತ್ತೆ. ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅಥವಾ ನಿಮಗೆ ಬುಕ್ಸ್ ಬೇಕಂದರೆ ಬುಕ್ಸ್ ಕ್ಲಿಪ್ನೂ ಹಾಕಿರ್ತೀವಿ. ಬುಕ್ಸು, ಡೆಕೋರೇಟಿವ್ ಐಟಮ್ಸು, ಮತ್ತು ನಿಮ್ಗೇನಾದರೂ ಕ್ಲೋತ್ಸ್, ಬ್ಯಾಗ್ಸ್ ಎಲ್ಲ ಜಪಮಾಲೆ ಬೇಕಂದರೆ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇಸ್ಕಾನ್ ಫೌಂಡೇಶನಿಂದ ಸೊಸೈಟಿಗೆ ಏನೇನು ಅವೈಲೇಬಲ್ ಇಲ್ಲ ಸಿಗ್ತಾ ಇದೆ, ಸೌಲಭ್ಯ ಸಿಗ್ತಾ ಇದೆ ಅಂದರೆ ಅಕ್ಷಯ ಪಾತ್ರೆ, ಇಲ್ಲ ಅಂದರೆ ಅನ್ನಮೃತ, ಇದರಿಂದ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮತ್ತು ಸ್ಲಮ್ಸ್ ಅದಕ್ಕೆಲ್ಲ ಫ್ರೀ ಮೀಲ್ ಸಿಗುತ್ತೆ. ಅಂದರೆ ವೆಜಿಟೇರಿಯನ್ ಮೀಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಫ್ರೀಯಾಗಿ. ಮತ್ತು ಇದು ಕೌ ಪ್ರೊಟೆಕ್ಷನ್, ಏನದು ಕೌ ಪ್ರೊಟೆಕ್ಷನ್ ಮೂಮೆಂಟ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಗೊತ್ತಲ್ಲ, ಕೃಷ್ಣನಿಗೆ ಹಸುಗಳಂದರೆ ಎಷ್ಟು ಇಷ್ಟ ಅಂತ, ಡೀಪ್ ಕನೆಕ್ಷನ್ ಇದೆ ಕೃಷ್ಣನಿಗೆ. ಸೊ ಅದಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ. ಅದೊಂದು. ಮತ್ತು ಇದೆ ಇನ್ನೂ ಸಿಕ್ಕಾಪಟ್ಟೆ ಮಾಡ್ತಾರೆ ಇವ್ರ ಕಡೆಯಿಂದ. ಅಂದರೆ ನಾವು ಜಸ್ಟ್ ಇಸ್ಕಾನ್ ಟೆಂಪಲ್ ಅಂತ ಹೋಗಿ ಬರೋದಕ್ಕಿಂತ ಅವ್ರು ತುಂಬ ಸೊಸೈಟಿಗೆ ತುಂಬ ಕೊಟ್ಟಿದ್ದಾರೆ ಅವರು. ಪ್ರಸಾದ ತಿಂದು ಇವಾಗ ಚೆನ್ನಾಗಿತ್ತು. ನಾನು 2 ಸಲ ಹೋಗಿ ತಿಂದೆ. ಆ್ಯಂಡ್ ಈ ಅದ್ಭುತವಾದ ಟೆಂಪಲ್ನ 7 ಎಕರ್ಸಲ್ಲಿ ಕಟ್ಟಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಆ್ಯಕ್ಚುಲಿ ಇನ್ನೇನೋ ರಿನೋವೇಷನ್ ಮಾಡ್ತಾ ಇದ್ದಾರೆ. ಪ್ರಸಾದ ಕೊಡೋ ಕೌಂಟರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಚೇಂಜ್ ಮಾಡ್ತಾ ಇದ್ದಾರೆ, ರಿನೋವೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಾಗ್ತಿದೆ. ಆರ್ಕಿಟೆಕ್ಚರ್ ಬಂದು ಟ್ರೆಡಿಷ್ನಲ್ ಕಮ್ ಮಾಡ್ರನ್ ಬ್ಲೆಂಡ್ ಮಾಡಿ ಕಟ್ಟಿರೋ ಟೆಂಪಲ್ ಇದು. ಅಟ್ರಾಕ್ಟಿವ್, ವೆರಿ ಅಟ್ರಾಕ್ಟಿವ್. ಅಲ್ಲಿ ಲೇಕ್ ಬೇರೆ ಇದೆ ಹಿಂದೆ, ಅದಾದಮೇಲೆ ಕ್ಲಿಪ್ ಹಾಕ್ತೀವಿ. ಚೆನ್ನಾಗಿದೆ, ಕ್ಲೀನ್ ಎಲ್ಲ ಬೇರೆ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಈಗ ಮಾಡ್ತಿದ್ರು ನಾವು ಬರುವಾಗ. ಈ ಇಸ್ಕಾನ್ ಟೆಂಪಲ್ ಆಪೋಸಿಟ್ ಇದು ಒಂದು ಬ್ಯೂಟಿಫುಲ್ ಟೆಂಪಲ್ ಇದೆ. ಇದರಲ್ಲಿ ಯಾವ ದೇವರು ಇರೋದು ಅಂತಂದರೆ ಶ್ರೀಕೃಷ್ಣ ಮತ್ತು ಅಷ್ಟಲಕ್ಷ್ಮಿ ದೇವಸ್ಥಾನ. ಆಪೋಸಿಟು ಕೃಷ್ಣನೇ, ಬಟ್ ಇಲ್ಲಿರೋದು ಗುರುವಾಯೂರು ಶ್ರೀಕೃಷ್ಣ. ಇಲ್ಲಿದೆ ನೋಡಿ. ಈ ಇಸ್ಕಾನ್ ಟೆಂಪಲಿಂದ ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕಿಂದ ಈ ಕಡೆ ಬಂದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡೆಡ್ ಸೋಪ್ ಫ್ಯಾಕ್ಟ್ರಿಗೆ ಹೋಗ್ಬೋದು. ಈ ಕಡೆ ಆಪೋಸಿಟ್ ರೋಡಲ್ಲೇ ಇರೋದು ಇಸ್ಕಾನ್ ಟೆಂಪಲ್ ಆಪೋಸಿಟ್ ರೋಡಲ್ಲೇ ಇರೋದು. ಏನು ಒಂದು 200 ಮೀಟರ್ಸ್ ಆಗ್ಬೋದು ಇಲ್ಲಿಂದ. ಬೈ ವಾಕ್ ಹೋಗ್ಬೋದು ನೀವು. ಗರಂ ಗರಂ ಚಾಯ್ ಕುಡಿತಾ ಇದ್ದಾರೆ. ಕುಡಿತೀಯಾ? ಕೊಡಿಸ್ಲಾ? ಕಾಫಿ ಕೊಟ್ಟು. ಇವಾಗ ನಾವು ನಿಂತಿರೋ ಜಾಗದ ಹಿಂದೆ ಒಂದು ಹಾಸ್ಪಿಟಲ್ ಇದೆ. ಅಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ ನೇತ್ರಾಲಯ. ಸಿ ಇನ್ವಾಯ್ಸ್ ಏನು ಜೋರಾಗಿ ಕೇಳ್ತೈತೆ, ಮೈಕ್ ಇಲ್ಲ ಅಂದರು. ಸಿ KSDL ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸಾಬೂನು ಮತ್ತು ಮಾರ್ಜಕ. ನಮಗೂ ಇವತ್ತೇ ಗೊತ್ತಾಗಿದ್ದು ಡಿಟರ್ಜೆಂಟ್ಸ್ ಅಂದರೆ ಮಾರ್ಜಕ ಅಂತ. ಸಾಬೂನು ಗೊತ್ತಿತ್ತು, ಸೋಪ್ಗೆ ಸಾಬೂನು ಅಂತ ಕರೀತಾರೆ, ಮಾರ್ಜಕ. ಸೊ ನಾವು ನಮ್ಮ ಕರ್ನಾಟಕದ ಬ್ರ್ಯಾಂಡೆಡ್ ಹೆಮ್ಮೆಯ ಸೋಪ್ ಬಗ್ಗೆ ಮತ್ತು ಇದೆಲ್ಲ ಮಾತಾಡೋಣ, ನಿಮಗೆ ತೋರಿಸೋಣ ಅಂತ ಬಂದ್ವಿ. ಇಸ್ಕಾನಿಂದ ಅದೇ ವಾಕಬಲ್ ಇತ್ತಲ್ಲ, ಸೊ ಅದಕ್ಕೆ ಇದ್ರ ಐಡಿಯಾ ಬಂದು ನಮ್ಮ ಬ್ರಿಲಿಯಂಟ್ ಕಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಸೆಕೆಂಡ್ ಅವ್ರು ನೋಡ್ಕೊಂಡು ಹೋಗ್ತಾಯಿದ್ರು.
ಮೈಸೂರು ಒಡೆತನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಐಡಿಯಾ ಆಗಿದ್ದಿದ್ದು. ಸೊ ಅವರು 1916 ಮೈಸೂರಲ್ಲಿ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಅಂತ ಸ್ಟಾರ್ಟ್ ಮಾಡಿದ್ದು ಅವ್ರ ಐಡಿಯಾ. ಆಮೇಲೆ ಬರ್ತಾ ಬರ್ತಾ ಎಲ್ಲ ಫುಲ್ ಎಲಾಬ್ರೇಟ್ ಆಗಿ ನಮ್ಮ ಸರ್ ಎಂ ವಿ, ಭಾರತ ರತ್ನ, ನಮ್ಮ ಕರ್ನಾಟಕದ ಹೆಮ್ಮೆಯ ಚಿಕ್ಕಬಳ್ಳಾಪುರದಲ್ಲಿ ಜನಿಸಿದ ಸರ್ ಎಂ ವಿ ಅವ್ರಿಗೆ ಇಲ್ಲಿ ಐಡಿಯಾ ಬಂತು, ಇಲ್ಲಿ ಯಾಕೆ ಮಾಡಬಾರ್ದು ಅಂತ. ಇಲ್ಲಿ ಇನ್ ದ ಸೆನ್ಸ್ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ 1954 ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಸ್ಥಾಪನೆ ಆಯಿತು. ಎಷ್ಟು ವರ್ಷ? ಆ್ಯಕ್ಚುಲಿ ಒಡೆಯರ್ಸ್ ಅವರು ಸ್ಟಾರ್ಟ್ ಮಾಡಿದ್ದು 1916 ಅಲ್ವಾ. ಸೊ ಇದು ಕಂಪ್ಲೀಟ್ ಆಗಿ 100+ ಇಯರ್ಸ್ 100 ಇಯರ್ಸ್ ಸೆಲೆಬ್ರೇಷನ್ ಆಗಿ ಇನ್ನು ಮುನ್ನುಗ್ತಾ ಇದೆ ಕೂಡ. ಇದು ಬಿಸ್ನೆಸ್ ಯಾವ ಥರ ಇದಾಗ್ತಿದೆ, ಎಲಾಬ್ರೇಟ್ ಆಗ್ತಿದೆ ಅಂದರೆ, ಫಸ್ಟ್ ಬರೀ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಇತ್ತಲ್ವಾ. ಸೊ ಇವಾಗ ಅಗರ್ಬತ್ತೀಸ್ ಇದು ಮಾಡ್ತಿದ್ದಾರೆ, ಪರ್ಫ್ಯೂಮ್ಸ್ ಇದು ಮಾಡ್ತಿದ್ದಾರೆ, ಎಲ್ಲ ಥರ ಏನೇನು ಸ್ಯಾಂಡಲಿಂದ ಏನೇನು ಎಕ್ಸ್ಟ್ರಾಕ್ಟ್ ಆಗಿ ಏನೇನೆಲ್ಲ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಾರೆ. ಪರ್ಫ್ಯೂಮ್ಸು ಹೆಮ್ಮೆ ಕೂಡ ಇದೆ, ಅದು ನಮ್ಮ ಕರ್ನಾಟಕದಂತ. ಆ್ಯಂಡ್ ರೀಸೆಂಟ್ ಇದು ಗೊತ್ತಲ್ಲ, ಏನದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಬೇಕಂದ ತಮ್ಮನ್ನ ಆಗಬೇಕು, ಕರ್ನಾಟಕ ಆಗಬೇಕು ಅಂತ. ವಾಟಲ್ ನಾಗರಾಜು ಯಾವ ತಮ್ಮನ್ನೂ ಬೇಡ, ಯಾವ ಸುಮ್ಮನೂ ಬೇಡ, ನಾನೇ ಹಾಕ್ತೀನಿ ಅಂದರೆ ಆ್ಯಕ್ಚುಲಿ ಅವನೇ ಮಾಡಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾಟಲ್ ನಾಗರಾಜ್ ಹೋರಾಟಗಾರ. ಇನ್ನೆಂತ ನಾವಿದ್ರು, ನಾವು ಸತ್ರು, ನಾವು ಹೋದ್ರು, ಯಾರಿದ್ರು, ಇದು ಹಿಂಗೆ ಮುನ್ನಡೀತಾ ಇರಲಿ ಅಂತ ಆ ಗೌರ್ಮೆಂಟ್ ಅವ್ರಿಗೊಂದು ರಿಕ್ವೆಸ್ಟ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಚೆನ್ನಾಗಿ ಎಲ್ಲ ಏನೇನು ವೆರೈಟೀಸ್ ಆಗುತ್ತೆ, ಏನೇನು ಎಕ್ಸ್ಟ್ರಾಕ್ಟಿಂದ ಏನೇನು ಸಿಗುತ್ತೆ ಅದೆಲ್ಲ ಆದಷ್ಟು ಕೊಡಲಿ. ವರ್ಲ್ಡ್ ವೈಡ್ ಫುಲ್ ಫೇಮಸ್ ಆಗಲಿ ನಮ್ಮ ಸೋಪ್ ಫ್ಯಾಕ್ಟ್ರಿ. ಇದೇನಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಅದೇ ಕೆಮಿಕಲ್ ಫ್ರೀ, ಹಾರ್ಮ್ಲೆಸ್, ಜಾಸ್ತಿ ಏನು ಬಾಡಿಗೆ ಎಫೆಕ್ಟ್ ಆಗಲ್ಲ, ಫುಲ್ ಕೆಮಿಕಲ್ ಫ್ರೀ ಇರೋದ್ರಿಂದ ಎಲ್ಲ ಯೂಸ್ ಮಾಡಿ. ನೋಡಿ, ಇಲ್ಲಿ ಗವರ್ನಮೆಂಟ್ ಅವರು ಫ್ಯಾಕ್ಟ್ರಿ ಔಟ್ಲೆಟ್ ಮಾಡಿದ್ದಾರೆ. ಇಲ್ಲಿ ಏನೇ ತೊಗೊಂಡ್ರು ನೀವು ಡಿಸ್ಕೌಂಟ್ಸ್ನಲ್ಲಿ ಸಿಗುತ್ತೆ. ಸೊ ಇಲ್ಲಿ ಸ್ಯಾಂಡಲ್ದೆಲ್ಲ ಅಂದರೆ ಏನೇ ಸೋಪ್ಸು, ಡಿಟರ್ಜೆಂಟ್ಸ್ ಏನೇ ತೊಗೊಂಡ್ರೂ ಡಿಸ್ಕೌಂಟ್ಸಲ್ಲಿ ಸಿಗುತ್ತೆ. ನೀವು ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲೆಲ್ಲ. ಸ್ಯಾರಿ ಸಿಕ್ತು, ಚೆನ್ನಾಗಿ ಅನಿಸ್ತು, ತಗೊಳಕ್ಕೆ ಅಂತ ಬಂದ್ವಿ. ಈಗಿನ ನಿಲ್ದಾಣ ಮಹಾಲಕ್ಷ್ಮಿ ಲೆವೆಟ್ ಎಂಟ್ರೆನ್ಸ್, ಪ್ರಸನ್ನವೀರ ಆಂಜನೇಯ ಸ್ವಾಮಿ ಸನ್ನಿಧಿ. ಲೋಕಲಿ ಹೇಳ್ಬೇಕಂದ್ರೆ ಮಹಾಲಕ್ಷ್ಮಿ ಲೆವೆಟ್ ಆಂಜನೇಯ ದೇವಸ್ಥಾನ. ಈ ಟೆಂಪಲ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು 1976 ಆ ಟೈಮಲ್ಲಿ ಯಾರ ಅಪಿಯರೆನ್ಸ್ ಇತ್ತೇಳು? ನಮ್ಮ ಮಾಜಿ CM ಆದ ಕೆಂಗಲ್ ಹನುಮಂತಯ್ಯನವರು ಮತ್ತು ಇನ್ನೊಬ್ಬರು ಮತ್ತು ಪಿ ವಿ ನರಸಿಂಹರಾವ್ ಅವರ ಪ್ರೆಸೆನ್ಸಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇಲ್ಲಿ ಆಂಜನೇಯ, ದೊಡ್ಡ ಆಂಜನೇಯ ಇದೆ ಗೊತ್ತಲ್ವಾ? ದೊಡ್ಡ ಆಂಜನೇಯ 22 ಫೀಟ್ಸ್. ಆಮೇಲೆ ಅದು ಆಂಜನೇಯ, ಅದು ಕೆತ್ತಿರೋದು ಹೇಗಿದೆ ಅಂದರೆ ಆಂಜನೇಯ ಸ್ವಾಮಿ ನಿಂತ್ಕೊಂಡಿರೋ ಥರ ಕೆತ್ತಿದ್ದಾರೆ. ಮತ್ತು ಅವ್ರ ಕೈಯಲ್ಲಿ ಸಂಜೀವಿನಿ ಬೆಟ್ಟ ಇಟ್ಕೊಂಡು ನಿಂತಿರೋ ಥರ ಇದೆ. ಆ್ಯಂಡ್ ಸ್ವಲ್ಪ ಹಿಂಗೆ ಸ್ವಲ್ಪ ಬೆಂಡಿದೆ. ಅದಿಲ್ಲಿ ಏನು ಬಿಲೀವ್ ಮಾಡ್ತಾರೆ ಅಂದರೆ, ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಇಲ್ಲಿ ಆಂಜನೇಯ ಸ್ವಾಮಿ ಲೈಕ್ ಬೆಳಿತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೊಳೆ ಹೊಡೆದಿದ್ದಾರೆ, ಸೊ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಅದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದಂತೂ ನಮ್ಮ ಲೋಕಲ್ ಏರಿಯಾ ಆಯಿತಾ, ಇಲ್ಲಿ ಫುಲ್ ಬಂದು ತುಂಬ ಸಲ ಬಂದಿದ್ದೀವಿ, ಕೌಂಟ್ಲೆಸ್ ಸಲ. ಇಲ್ಲ, ನಾನು ಒನ್ ಟೈಮ್ ಅಷ್ಟೇ, ನಾನು ಜಾಸ್ತಿ ಬಂದಿಲ್ಲ ಈ ಸೈಡು. ಅಂದರೆ ಟೆಂಪಲ್ ವಿಸಿಟ್ ಒನ್ ಟೈಮ್ ಮಾಡಿದ್ದೀನಿ, ಬಟ್ ಇವ್ರ ಏರಿಯಾ ಅಲ್ವಾ, ಸೊ ಹಂಗಾಗಿ ಇವರು ಇಲ್ಲಿ ಜಾಸ್ತಿ ಸರಿ ಓಡಾಡ್ಬಿಟ್ಟಿದ್ದಾರೆ. ಹೌದು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಯಾವ್ಯಾವ ದೇವರು ಇದ್ದಾರೆ ಗೊತ್ತಾ? ನಿಮ್ಮದೇ ಅಲ್ವಾ? ಗಣೇಶ ಟೆಂಪಲ್ನ ವೈಟ್ ಕಲರ್ ಮಾರ್ಬಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ ಟೆಂಪಲ್ನ, ಅಲ್ಲ ಗಣೇಶನ. ಹ್ಞೂ, ಓಕೆ. ಆಮೇಲೆ ಇಲ್ಲಿ ಗಣೇಶ ಮೂರ್ತಿನ ವೈಟ್ ಕಲರ್ ಮಾರ್ಬಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಒಂಥರ ಡಿಫ್ರೆಂಟ್.
ಅಲ್ಲಿ ಪಕ್ಕದಲ್ಲಿರೋ ಲಕ್ಷ್ಮಿ ಮತ್ತು ರಾಮ ಲಕ್ಷ್ಮಣ ಅಂದರೆ ಸೀತೆ, ಡಿಫ್ರೆಂಟಾಗಿ ಕಾಣೋದು ಗಣೇಶ. ಗಣೇಶನೇ. ಚಿಕ್ಕ ಚಿಕ್ಕ ಕಣ್ಣೈತಿ ಏನಂತಾರ. ಅದು ಆನೆಗಿರೋದು ನಿಂತಾರಲ್ಲ, ಆನೆಗೆ ಚಿಕ್ಕ ಚಿಕ್ಕ ಕಣ್ಣಲ್ವಾ, ಸೊ ಆನೆ ಮುಖ ಇಲ್ಲಿ ಹಿಂಗೆ ಈ ಟೆಂಪಲಲ್ಲಿ ಬೇರೆ ಗಣೇಶ ಟೆಂಪಲಲ್ಲಿ ನೋಡು ಮತ್ತು ಇಲ್ಲಿ ನೋಡು ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಚಿಕ್ಕ ಚಿಕ್ಕ ಹಿಂಗೈತೆ. ಓಕೆ, ನಾ ಸೈಡ್ಗೆ ಆಮೇಲೆ ಇಂಡೈರೆಕ್ಟ್ ಆಗಿ ಗೊತ್ತಿದೆಯಾ ನಂಗೆ ದೊಡ್ಡ ದೊಡ್ಡ ಕಣ್ಣಿದೆ ಆ ಥರ ನಂತರ ನಿಂತರ ಅಂದ್ಕೊಂಡು. ಹೌದು ಆಬ್ವಿಯಸ್ಲಿ ಹ್ಞೂ ಹಿಂಗೈತಿ ಕಣ್ಣು. ಸರಿ ಬಿಡ್ರಿ. ಆಮೇಲೆ ಅದ್ರ ಪಕ್ಕದಲ್ಲಿ ರಾಮ ಸೀತೆ ಲಕ್ಷ್ಮಣ ಆಂಜನೇಯ. ಅದಾದಮೇಲೆ ಇನ್ನೊಂದು ದೇವಿ ಇತ್ತು, ಅದು ಲಕ್ಷ್ಮಿನೇ, ಮಹಾಲಕ್ಷ್ಮಿ ಸನ್ನಿಧಿನೇ. ಅದಾದಮೇಲೆ ಇಲ್ಲಿ ಭಜನೆ ಮಂದಿರ ಇದೆ, ನಿಮಗೆ ಧ್ಯಾನ ಮಾಡೋಕ್ಕೆ ಸಪ್ರೇಟ್ ಸ್ಪೇಸ್ ಇದೆ, ಮೆಡಿಟೇಷನ್ ಹಾಲ್. ಆ್ಯಂಡ್ ನೀವೇನೇ ಪರ್ಚೇಸ್, ಮತ್ತು ಇಲ್ಲೂ ಲೈಬ್ರರಿ ಇದೆ, ಅಂದರೆ ಬುಕ್ ಎಲ್ಲ ನೀವು ಪರ್ಚೇಸ್ ಮಾಡ್ಬೋದು, ಓದ್ಬೋದು, ಕುತ್ಕೊಂಡು ಓದ್ಬೋದು. ಮತ್ತು ಇಲ್ಲಿ ಅವಾಗ ಡ್ರಾಮಾ ಎಲ್ಲ ನಡೆಯುತ್ತೆ, ಇದು ಗೊತ್ತಿಲ್ಲ ನನಗೆ. ಮಾಡ್ತಾರೆ, ನಾಟಕ ಎಲ್ಲ ಮಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಮಳೆ ಬರ್ತಾ ಇದೆ. ಮಳೆ ಬಂದಿರುವ ಪ್ರಯುಕ್ತ ನಾವು ನಮ್ಮ ಬೇರೆ ಸ್ಪಾಟ್ಗೆ ಹೋಗೋಕ್ಕಾಗಿಲ್ಲ. ಸೊ ನಾವು ನಮ್ಮದು ರೆಗ್ಯುಲರ್ ಸ್ಪಾಟ್ ಒಂದಿದೆ ನವರಂಗಲ್ಲಿ. ಸೊ ಅಲ್ಲಿ ಬಂದು ಎಷ್ಟೋ ದಿನದಲ್ವಾ ಮರುಕಳಿಸ್ತಿದ್ದೀವಿ ನಮ್ಮದು ಮೆಮೊರೀಸ್ನ. ಕೂತ್ಕೊಂಡಿದ್ದೀವಿ, ಮರುಕಾಗ್ತಾ ಇದೀವಿ, ನೆನಪು ಮಾಡ್ಕೊತಾ ಇದೀವಿ, ಮೆಲುಕಾಗ್ತಿದ್ದೀವಿ. ನೆನಪುಗಳನ್ನೆಲ್ಲ ಮೆಲುಕಾಗ್ತಿದ್ದೀವಿ. ಓಕೆನಾ? ಓಹ್, ನಾನು ನೆನಪು ಮಾಡ್ಕೊಂಡೆ, ನೀನು ನೆನಪು ಮಾಡ್ಕೊಂಡೆ ಅಟ್ ದ ಸೇಮ್ ಪಾಯಿಂಟ್. ಓಕೆನಾ? ಸೊ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಿತ್ತು, ಆ್ಯಕ್ಚುಲಿ ಹೇಳಬೇಕಿತ್ತು ಅದ್ರ ಬಗ್ಗೆ. ಯಾವುದಂದ್ರೆ ಇಸ್ಕಾನ್ ಟೆಂಪಲ್ಲು ಬ್ಯಾಕ್ ಸೈಡು ಒರೈನ್ ಮಾಲ್ ಇದೆ. ಓಕೆನಾ? ನೀವು ಅಲ್ಲಿ ಬಂದವರು, ಎಸ್, ಒರೈನ್ ಮಾಲ್. ಓಕೆ, ಸಟಪ್ ಯಾರು, ಒರೈನ್ ಮಾಲ್ ಇದೆ. ನೀವು ಅಲ್ಲಿ ವಿಸಿಟ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ಸುತ್ಬೋದು, ಇಲ್ಲಾಂದರೆ ನಮ್ಮ ಥರ ಹೋಗಿ ನೋಡ್ಕೊಂಡು ಬರ್ಬೋದು. ವಿಂಡೋ ಶಾಪಿಂಗ್ ಮಾಡ್ಬೋದು. ವಿಂಡೋ ಶಾಪಿಂಗ್ ಯಾವ ಫೇಮಸ್ ಫಾರ್ ವಿಂಡೋ ಶಾಪಿಂಗ್. ಅಲ್ಲೆಲ್ಲ ಪರ್ಚೇಸ್ ಮಾಡಲ್ಲ, ಡೆಕ್ಕತ್ಲಾನಲ್ಲಿ ಮಾಡ್ತೀವಿ ಎಂತಾದ್ರೂ ಬೇಕಿದ್ರೆ. ಜುಡಿಯೋ ಯಾವಾಗನ ಕಡಿಮೆ, ನಾವು ಮಾಲ್ಸ್ಗೆಲ್ಲ ಹೋಗೋದು ಕಡಿಮೆ. ಇಲ್ಲ, ಡೆಕ್ಕತ್ಲಾನ್ ಎರಡೇ, ಇನ್ನೇನಿಲ್ಲ. ಮೂವೀಸ್ಗೆ ಹೋಗ್ತೀವಿ, ಅಲ್ಲಿ ಹೋದರೆ ಮೂವೀಸ್, ಹಾಗೆ ಹೇಳ್ದಂಗೆ ಡೆಕ್ಕತ್ಲಾನ್ ಬಿಟ್ಟರೆ ಹೋಗಲ್ಲ. ಮಾಲ್ಸ್ ಎಲ್ಲ ಕಡಿಮೆ ಹೋಗೋದು ನಾವು. ಸೊ ನೀವು ಆ ಸ್ಪಾಟ್ನ ವಿಸಿಟ್ ಮಾಡ್ಬೋದು. ಅಲ್ಲಿ ಮತ್ತೆ ಲೇಕ್ ಇದೆ, ಸಾಕಾಗಿದೆ ಅದೊಂದು ಲೇಕ್, ಚೆನ್ನಾಗಿರುತ್ತೆ, ಒಳ್ಳೆ ವ್ಯೂ ಅದೂ. ಅದ್ರ ಪಕ್ಕದಲ್ಲಿ ಇನ್ನೊಂದು ಹೇಳಬೇಕಾಗಿರೋದು, ಎಷ್ಟೋ ಜನ ಹಗಲು ರಾತ್ರಿ ದುಡಿತೀರ, WTCನೂ ಇದೆ ಅಲ್ಲೇ, WTC ವರ್ಲ್ಡ್ ಟ್ರೇಡ್ ಸೆಂಟರ್. ಅಷ್ಟೇ ಇಲ್ಲಿಗೆ. ಸೊ ವಿ ಆರ್ ಎಂಡಿಂಗ್ ಅವರ್ ಎಪಿಸೋಡ್ 1 ಆಫ್ ಬೆಂಗಳೂರು ಡೈರೀಸ್. ಬೆಂಗಳೂರು ಡೈರಿ ಎಪಿಸೋಡ್ ಮುಗಿತು. So please do subscribe our channel. Please like, share, comment. Support us guys. ಮತ್ತೆ ಸಿಗುವ ಎಪಿಸೋಡ್ 2 ಅಲ್ಲಿ. Until then, ಟಾಟಾ, bye bye. Of what? First ಹೇಳು. ಬೆಂಗಳೂರು ಡೈರೀಸ್ ಎಪಿಸೋಡ್, ಓಕೆ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಎಪಿಸೋಡ್ 2 ಆಫ್ ಬೆಂಗಳೂರು ಡೈರೀಸ್ ಎಪಿಸೋಡ್ 2 ಅಲ್ಲಿ ಮತ್ತೆ ಸಿಗುವ. Until then, ಟಾಟಾ, bye bye.